ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಪಾಲಕ್ ರೈಸು ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಪಾಲಕ್ ಸೊಪ್ಪು ಅರ್ಧ ಕಟ್ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ, ಜೀರಿಗೆ, ಸಾಸಿವೆ, ಕಡಲೆಬೇಳೆ, ಎಣ್ಣೆ, ಗೋಡಂಬಿ, ಪಿಂಕ್ ಸಾಲ್ಟ್, 2 ಈರುಳ್ಳಿ, 1 ಟೊಮೆಟೊ ಹಚ್ಚಿಟ್ಕೊಂಡಿರೋದು, ಕರಿಬೇವಿನ ಸೊಪ್ಪು, ಜಜ್ಜಿದ ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, 1 ಲೆಮನ್ನು, ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಒಂದು ಜಾರಿಗೆ ಪಾಲಕ್ ಸೊಪ್ಪನ್ನು ಹಾಕಿ ಅದನ್ನು ನೀಟಾಗಿ ಪೇಸ್ಟ್ ಮಾಡಿಕೊಳ್ಳಿ. ನೋಡಿ, ಈ ಥರ ಪೇಸ್ಟ್ ಆಗಬೇಕು ನುಣ್ಣಕ್ಕೆ. ಅದನ್ನು ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಈಗೆಲ್ಲ ರೆಡಿ ಇದೆ. ಒಲೆ ಹಚ್ಚಿ ಬಾಣಲೆಯನ್ನು ಹಿಡಿ. ಬಾಣಲೆ ಕಾದ ನಂತರ ಅದಕ್ಕೆ 5ರಿಂದ 6 ಸ್ಪೂನ್ ಅಡುಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಈಗ ಗೋಡಂಬಿಯನ್ನು ಹಾಕಿ ನಿಧಾನ ಉರಿಯಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಈಗೆಲ್ಲ ಫ್ರೈ ಆಗಿದೆ. ಅದನ್ನು ಒಂದು ಬೌಲ್ಗೆ ನೋಡಿ ಈ ಥರ ಬರಬೇಕು. ಅದನ್ನು ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಈಗ ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆ, 1-2 ಸ್ಪೂನ್ ಕಡಲೆಬೇಳೆ ಹಾಕಿದ್ದೀನಿ. ಅದನ್ನು ಸಹ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಜೀರಿಗೆ ಎಲ್ಲ ಸಿಡಿದಿದೆ, ಕಡಲೆಬೇಳೆ ಬೆಂದಿದೆ. ಈಗ ಈರುಳ್ಳಿಯನ್ನು ಹಾಕಿ 2 ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಿ. ಅದು ಫ್ರೈ ಆದ ನಂತರ ಉದ್ದಕ್ಕೆ ಹಚ್ಚಿದ 7ರಿಂದ 8 ಹಸಿಮೆಣಸಿನ್ಕಾಯಿ, ಖಾರ ಬೇಕಾದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಬೋದು. ಈಗ ಫ್ರೈ ಆಗಿದೆ. ಅದಕ್ಕೆ ಕರಿಬೇವಿನ ಸೊಪ್ಪು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ಬೆಂದ ನಂತರ ಜಜ್ಜಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿಯನ್ನು ಸೇರಿಸಿ ಅದು ಸಹ 1 ನಿಮಿಷಗಳ ಕಾಲ ಫ್ರೈ ಆಗಲು ಬಿಡಿ. ಈಗ ಅದಕ್ಕೆ ತುರಿದ ಶುಂಠಿ ಪೇಸ್ಟ್ ಸ್ವಲ್ಪ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ. ಈಗೆಲ್ಲ ಮಿಕ್ಸ್ ಆಗಿದೆ. ಅದಕ್ಕೆ ಚಿಕ್ಕದಾಗಿ ಹಚ್ಚಿದ 1 ಟೊಮೆಟೊವನ್ನು ಸೇರಿಸಿ ಅದನ್ನು ಸಹ ಸಾಫ್ಟ್ ಆಗಲು ಬಿಡಿ. ಈಗ ಅದಕ್ಕೆ ಪಿಂಕ್ ಸಾಲ್ಟ್, ಪುಡಿ ಉಪ್ಪು ಹಾಕಿ ಆಗ ಟೊಮೆಟೊ ಬೇಗ ಬೇಯುತ್ತೆ. ಈಗೆಲ್ಲ ಬೆಂದಿದೆ. ಪೇಸ್ಟ್ ಮಾಡ್ಕೊಂಡಿದ್ದ ಪಾಲಕ್ ಪೇಸ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಆಗ್ತಾಯಿದೆ. ಈಗ ಆಗಿದೆ ಆಲ್ಮೋಸ್ಟು. ಈಗ ಅದಕ್ಕೆ ನಿಂಬೆಹಣ್ಣಿನ ರಸವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಆಗಿದೆ ಎಲ್ಲ. ಈಗ ಅನ್ನನೂ ಸಹ ರೆಡಿ ಇದೆ. ಈಗ ಅನ್ನ ಉದ್ರೋದಕ್ಕೆ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಆ ಅನ್ನವನ್ನು ಪಾಲಕ್ ಪೇಸ್ಟ್ ಜೊತೆ ಹಾಕಿ ನೀಟಾಗಿ ಎಲ್ಲವನ್ನು ಹಾಕಿ ನಿಧಾನವಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಈಗ ನೋಡಿ, ಈ ಥರ ಎಲ್ಲ ಮಿಕ್ಸ್ ಆಗಿದೆ. ಈಗ ಪಾಲಕ್ ರೈಸ್ ರೆಡಿಯಾಗಿದೆ. ಕೊನೆಯಲ್ಲಿ ಅಲಂಕಾರಕ್ಕೆ ರುಚಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ನಂತರ ಮೊದಲೇ ಕರೆದಿಟ್ಕೊಂಡಿದ್ದ ಗೋಡಂಬಿಯನ್ನು ಹಾಕಿ ಲಾಸ್ಟಲ್ಲಿ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಆಗಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಲಂಚ್ಗಾಗಲಿ ಟಿಫನ್ಗಾಗಲಿ ಎಲ್ಲನೂ ಬಾಕ್ಸ್ಗೆ ನೀವು ಒಮ್ಮೆ ಟ್ರೈ ಮಾಡಿ. ನಿಜ ನಿಮಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.